ಅಂಜಿ, ಒಂದ್ ಮಾತ್ ಕೇಳ? ಕೇಳು. ಹೌದು, ನೀನ್ ಯಾಕೆ ಪೊರ್ಕಿ ತರ ಇದ್ಯಾ? ಅಂದ್ರೆ ಯಾಕೆ ಟೆನ್ಷನ್ನು? ಚೆನ್ನಾಗಿ ಓದ್ಕೊಂಡು ಒಳ್ಳೆ ಉದ್ಯೋಗ ಮಾಡ್ಕೊಂಡು ಲಕ್ಷಣವಾಗಿರೋ ಹುಡ್ಗಿನ್ ಮದ್ವೆ ಮಾಡ್ಕೊಂಡು ಹ್ಯಾಪಿ ಆಗಿರ್ಬೋದಲ್ವಾ? ಸುಮ್ನೆ ನನ್ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ಹೋಗಿ ಫೋಟೋ ತೆಗಿ ಹೋಗು. ಬರ್ಲಾ? ನೋಡಿ ಸಾಯಿಸ್ಬಿಡ್ತೀನಿ. ಏನ್ ಮಾಡ್ತೀನಿ ನೋಡಿ. ಹುಚ್ಚಿ ಸರ್. ಏನಾಯ್ತು? ಹುಚ್ಚಲ್ವಾ ಸರ್? ಪರಿಚ್ಬಿಟ್ಲು. ಸರಿ ಹೋಗು, ಹಾಸ್ಪಿಟಲ್ ತೋರಿಸ್ಕೊ. ಸರಿ ಸರ್. ಹುಚ್ಚಿ? ಅಯ್ಯೋ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲೂ ಹೋಗ್ಬಿಟ್ಲಿ ಇವಳು? ನಿನಗೆ ಮನೆ ಆಚೆ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದೆ ತಾನೆ? ಅದು ನಾನು ಬರೋದು 1 ನಿಮಿಷ ತಡ ಆಗಿದ್ರು ಏನಂತ ಗೊತ್ತೇನೆ ನಿನಗೆ? ಅದು ಮುಚ್ಚು ಬಾಯ್, ಬಾತು ಗಾಡಿನ.
ಏಯ್ ಎದೇಳು, ಮನೆ ಬಂತು. ಸೂಪರ್ ಡ್ರೀಮ್. ಆಹಾ, ನಿನಗೆ ಮಾಡೋ ಕೆಲಸ ಏನ್ ಹೇಳು? ಹೋಗು. ಕೋಪ ಯಾಕೆ ನನ್ ರಾಜ? ಯಾಚೆ ಹೋಗೊಳಗೆ. ಒಳ್ಳೆ ಲೂಸ್ ಸವಾಸ ಆಯ್ತು ನನಗೆ. ನೀನು ಹೋದ್ರೆ ಏನಪ್ಪ, ಹೋದವನು ಹೋಗ್ಬಿಟ್ಟ, ನೀನ್ ಯಾಕೆ ಇಷ್ಟೊಂದು ಸಂಕಟ ಪಡ್ತಾ ಇದೀಯಾ? ಈಗ ನಾನು ಹೇಳೋ ಮಾತಿನ ಕೇಳು, ನೀನ್ ಅಲ್ಲಿಗೆ ಹೋಗ್ಬೇಡ. ನನಗೆ ಎಷ್ಟು ದುಡ್ಡು ಹೋದ್ರು ಯಾರೇ ಹೋದ್ರು ನೀನ್ ಬೇಕು ನನಗೆ. ಏ ಗುರುರಾಜ, ಇವತ್ತಿಂದ ಅಂಜಿ ಇಲ್ಲೇ ಇರ್ತಾನೆ, ನೀನ್ ಚೆನ್ನಾಗಿ ನೋಡ್ಕೊ. ಅಣ್ಣ ನಾನು ಹೊರಡ್ತೀನಿ. ಓ ಮತ್ತೆ ಅದನ್ನೇ ಹೇಳ್ತಿದೀಯಲ್ಲ, ಎಲ್ಲಿಗಂಜಿ? ಫಾರ್ಮ್ ಹೌಸ್ಗೆ. ಅಲ್ಲಿಗೆ ನಾನು ಹೇಳೋದು ಏನು ಅರ್ಥ ಆಗ್ತಾ ಇಲ್ಲ ನಿಂಗೆ. ಅಲ್ಲಿ ದೆವ್ವಗಳು ಓಡಾಡ್ತಾ ಇದೆ. ಹೇಳ. ನಂಗೊಂದು ಬ್ಯಾಡ್ ಹ್ಯಾಬಿಟ್ ಇದೆ. ಪ್ರಾಬ್ಲಮ್ ನ ನೋಡಿ ಹೆದರ್ಕೊಂಡು ಓಡೋಗೋನಲ್ಲ, ಆ ಪ್ರಾಬ್ಲಮ್ ನ ಹುಡುಕೊಂಡೋಗಿ ಅದನ್ನೇ ಹೆದರ್ಸೋನ್ ನಾನು. ದುಡ್ಡು ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು. ನನಗ ಪ್ರಾಪರ್ಟಿ ಬೇಕು, ಅದ್ ಎಷ್ಟೇ ತೊಂದ್ರೆ ಆದ್ರೂ ಬಿಡಲ್ಲ. ಬರ್ತೀನಿ. ಇವನ ಗಂಟು ಅಂದ್ರೆ ಹುಲಿ ಹುಲಿ. ಏಯ್, ಯಾಕೋ ಬಾಗಿಲು ಮುರ್ದೋಗ ಹಾಗೆ ಬಡ್ಕೋತಾ ಇದ್ಯಾ? ಹಾಲು. ಹಾಲಾ? ಇರು ಬರ್ತೀನಿ. ಮತ್ತೇನು? ತರಕಾರಿ. ಕೊಡು. ಈ ಅಂಜಿಗ್ ಬೇರೆ ಯಾರು ಸಿಗ್ಲಿಲ್ವೇನೋ.
ತರಕಾರಿ ಆಲೂಗಡ್ಡೆ ಈರುಳ್ಳಿ. ಅಯ್ಯೋ ಹೇಳಪ್ಪ ಹೇಳಪ್ಪ ಹೇಳು. ಹಲೋ ಸ್ವಲ್ಪ ಬರ್ತೀರಾ? ಇವನ ಪಕ್ಕಕ್ಕೆ ಬಳಸ್ಬೇಡ ಬನ್ನಿ. ಹೋಗಯ್ಯ, ನಮ್ ಕೆಲ್ಸ ನಮ್ಗೆ. ಬೆಳಗ್ಗೆ ವ್ಯಾಪಾರ ನಾವು ಇವನೊಂದು ಹೇಳಪ್ಪ, ಗಾಡಿ ಹತ್ಕೊಂಡು ಹೋಗ್ಬಿಟ್ರೆ ನೀರ್ ನಮ್ಗ್ ಬೇಕು. ಹೇಳಯ್ಯ ಹೇಳಪ್ಪ, ಹೇಳಯ್ಯ ಎಳ್ಬನ ಹೇಳಯ್ಯ ಮೇಲೆ ಇದೇಳು. ಯಾರ ಎದ್ದೇಳ್ತಿದ್ದು? ನಾನೇ ಕಣಪ್ಪ. ಕನ್ಫರ್ಮ್ ನನ್ಗ್ಯಾಕೆ ಹೊಡಿತಿದ್ಯಾ? ಸತ್ತೋಗ್ತಾ ಅಂತ ಎಬ್ಬುತ್ತೆ ನಾನು. ಸತ್ತೋಗ್ತೀನಿ ನಾನು. ಸತ್ಯವಾಗ್ಲು ಅವ ಕಷ್ಟಪಟ್ಟು ಸಾಲ ಮಾಡಿ ಎಣ್ಣೆ ಹೊಡೆದು ಟೈಟ್ ಆಗಿ ಡ್ರೀಮ್ ನಲ್ಲಿ ಐಶ್ವರ್ಯ ರೈ 1 ಕೋಟಿ ಸೆಟ್ ಹಾಕಿ ತಪ್ಪಾಗ್ತಾ ಇದ್ರೆ ಡಿಸ್ಟರ್ಬ್ ಮಾಡಿ ಕೈ ಕುಡ್ಕ ಅಂದ್ರೆ ಏನ್ ತಿಳ್ಕೊಂಡಿದ್ದೀವಿ? ಅದು ನನ್ನ ಐಶ್ವರ್ಯ ಜೊತೆ ಸೆಟ್ ಹಾಕಿ ಸ್ಟೆಪ್ ಹಾಕ್ಬೇಕಲ್ಲ. ಇನ್ನೊಂದ್ಸಲಿ ಏನೋ ನನ್ನ ಎಪ್ಸಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ನನ್ನ ಗೊತ್ತಾ? ಅಭಿಷೇಕಲೇ ಐಶ್ವರ್ಯ ಎಲ್ಲಿದೆಯಾ? ನಿಂಗ್ ಸಹಾಯ ಮಾಡಕ್ ಬಂದಿದ್ದಕ್ಕೆ ನನ್ನೇ ಹೊಡಿತೀಯಾ? ಅಲ್ಲಯ್ಯ, ಇದು ನಿನ್ಗೆ ಬೇಕಾಗಿತ್ತ? ನಿನ್ಗೆ ಅವ್ನ ದಿನಗಳು ಇದೆ ನೋಡಿ ಸಾಕಾಗ್ಬಿಡಿದೆ. ಅನುಭವಿಸು. ಹೋಯ್ತಲ್ಲ ಈಗ, ಸಾಯಂಕಾಲವರೆಗೂ ಮಾಡಿದ್ರು ದುಡ್ಡು ಬರಲ್ಲ ನಿನ್ಗೆ. ಹೋಗು. ಕೆಲ್ಸ ಇಲ್ದಿರೋನೇನೋ ಮಾಡ್ದಂತೆ ಹಂಗಾಯ್ತು. ಹಾಕಿದ್ರೆ ಐಶ್ವರ್ಯ ಕಾಣಿಸ್ತಾಳ. ಡೋಲರೆ 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 ಅರೆ ಡೋಲರೆ 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 ಐಶು 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 ಡಾರ್ಲಿಂಗ್. ಎಲ್ಲಿಲ್ಲ ಐಶ್ವರ್ಯ ಕಾಣಿಸ್ತಾಳೆ ಇಲ್ವಲ್ಲ? ಎಣ್ಣೆ ಹಾಕಿದ್ರೆ ಐಶ್ವರ್ಯ ಕಾಣಿಸ್ತಾಳೆ ಅಂತ ಗಾಡಿ ಮಾರ್ಬಿಟ್ಟು ಎಣ್ಣೆ ಹಾಕಿದೆ. ಎಣ್ಣೆ ಕಲ್ಲಿ ಹಾಕ್ತಿದ್ರು ಐಶ್ವರ್ಯ ಕಾಣಿಸ್ತಾ ಇಲ್ವಲ್ಲ? ಐಶು ಐಶು ಯಾರದ ಐಶು? ಐಶ್ವರ್ಯ ರೈ ನನ್ನ ಪ್ರೇಯಸಿ. ಯಾರವಳು? ಯಾರು ಅಂತ ಕೇಳ್ತೆ? ಐಶ್ವರ್ಯ ನೀನ್ ಆಂಡಳಿ ನಂಗೆ ಬೇಡ. ಗಾಡಿಯಲ್ಲಿ ಗಾಡಿ ಬಂಡಿ ಮಾರ್ಬಿಟ್ಟೆ. ಏನ್ ಮಾಡಿದೆ ಅದನ್ನ? ಎಣ್ಣೆ ಹಾಕಿದೆ. ಯಾರು ಹೇಳಿದ್ರು ಕುಡಿಯೋದಕ್ಕೆ? ಎಣ್ಣೆ ಹಾಕಿದ್ರೆ ಐಶ್ವರ್ಯ ಕಾಣಿಸ್ತಾನೆ ಅಂತ ಅವ್ನು ಹೇಳ್ದ, ಅದಕ್ಕೆ ಎಣ್ಣೆ ಹಾಕಿದೆ. ಯಾರವನು? ಅಲ್ಲಿ ಎಣ್ಣೆ ಹೊಡೆದು ಮಲಗಿದ್ನಲ್ಲ ಅವನು. ಐಶ್ವರ್ಯ ಐಶ್ವರ್ಯ ಮದುವೆ ಮಾಡ್ಕೊಂಡ್ರೆ ಹಿಂಗೆ ಸ್ಟೆಪ್ ಹಾಕ್ಬೋದು. ಸ್ಟೆಪ್ ಸ್ಟೆಪ್ ಹಾಕ್ಬೇಕಾ ನೀನು? ಈಗ ಹಾಕಿಸ್ತೀನಿ. ನಿನ್ ಫೈಟ್ ನನ್ ಡ್ಯಾನ್ಸ್ ಮಿಕ್ಸ್ ಆಗ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಐ ವಾಂಟ್ ಐಶು. ತಿರ್ಗಾ ಐಶ್ವರ್ಯ ಬೇಕಾ? ಗಾಡಿ ಮಾರಿ ದುಡ್ಡೆಲ್ಲ ಹಾಳ್ ಮಾಡಿ ಕುಡ್ಕೊಂಡ್ ಬಂದು ಮತ್ತೆ ಐಶ್ವರ್ಯನ್ ಕೇಳ್ತೀಯಾ?
ಆಯ್ತು ಬಿಡಿ ಸರ್. ಆಮೇಲೆ ಮಾಡ್ತೀನಿ ಸರ್. ಪಾಟಿ ಹೆಂಗೋ ಇದೆಯಾ? ನಾನ್ ಸೂಪರ್ ಆಗಿದ್ರೆ ಮೊದ್ಲು ಸಿಗರೇಟ್ ಕೊಡಲೇ. ಇದು ಮಾತ್ರ ಬಿಡ್ಬೇಡ ಕಣ ಇನ್ನು ನೀನು. ಬಾಬಾ ಒಳಗ್ ಕೂತ್ಕೊಂಡು ಮಾತಾಡೋಣ. ಏನೋ ಇಷ್ಟು Good to ದೂರ see you ಕಣ, ಲೈ. ಬಂದಿದ್ಯಾ ನೀನ್, ಲೈ. ಪಾಟಿ ಏನಪ್ಪ ವಿಶೇಷ? ಏನು ಇಲ್ಲಪ್ಪ. ಏನಪ್ಪೇ ಪರ್ಮನೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಅಲ್ಲ ಕಣ, ಸಿಟಿ ಬಿಟ್ಟು ಬಂದವ್ರು ಮತ್ತೆ ಸಿಟಿ ಕಡೆ ಬರ್ಲೇ ಇಲ್ವಲ್ಲ. ಫ್ರೆಂಡ್ ಅಪ್ಪ, ಅದಕ್ಕೆ ಹುಡ್ಕೊಂಡ್ ಬಂದ್ಬಿಟ್ಟೆ. ಅದ್ ಏನಾಯ್ತು ಅಂದ್ರೆ ಅದೇನಾದ್ರೂ ಆಗಿರ್ಲಿ, ನೀನ್ ಇಲ್ಲಿ ಸೆಟ್ಲ್ ಆಗಿದ್ಯಾ ಅಂದ್ರೆ ಏನೋ ವಿಷಯ ಇದೆ ಕಣ. ಹೇಳಲ್ಲ. ಕಾಫಿ. ಓ ಇದ ನನ್ ಫ್ರೆಂಡ್ ಪಾಟಿ ಅಂತ. ನಮಸ್ಕಾರ. ಥ್ಯಾಂಕ್ ಯು. ನೀನ್ ಇಲ್ಲಿ ಯಾಕೆ ಬಂದ್ ಸೆಟ್ಲ್ ಆಗಿದ್ಯಾ ಅಂತ ನನಗೀಗ ಗೊತ್ತಾಯ್ತು. ಯಾಕೆ? ಅಲ್ಲೋ ಅಪ್ಪಿ, ನಾವೇ ನಿನ್ ಪಾಲಕ್ ಸತ್ತೋಗ್ಬಿಟ್ಟಿದ್ವೇನಾ? ಕಳ್ತನದಲ್ಲಿ ಮದುವೆ ಮಾಡ್ಕೊಂಬಂದು ಅದು ಈ ಕಾಲದಲ್ಲಿ ಸೆಟ್ಲ್ ಆಗಿದ್ಯಲ್ಲಪ್ಪ. ನಮ್ಗೊಂದೇ ಒಂದ್ ಮಾತು ಹೇಳಿದ್ರೆ ಗ್ರಾಂಡ್ ಆಗಿ ಡಾಮ್ ಡೂಮ್ ಅಂತ ಪಾರ್ಟಿ ಮಾಡ್ತಾ ಇದ್ವಿ ಕಣಲು. ಈಗ್ಲೂ ಒಂದ್ ಕಾಲ ಮಿಂಚಿಲ್ಲಪ್ಪ. ನಾವೆಲ್ಲ ಸೇರ್ಕೊಂಡು ದೊಡ್ಡದಾಗ ನನ್ ಮಾತ್ ನೀನ್ ನಡಿ ಆಚೆ ಬಾ. ನನ್ ಮಾತು ಕೇಳೋ ಅಪ್ಪಿಲ್ಲ. ನೀನ್ ಬಾರ ಆಚೆ. ನಿನ್ ಹೆಂಡತಿಗೆ ತಿಳ್ಕೊಬೇಡಿ. ಪರವಾಗಿಲ್ಲ, ಇಟ್ಸ್ ಓಕೆ. ಎಲ್ಲ ಮೈ ಪಾಟಿ, ನಿನ್ನೊಂದ್ ಕ್ವೆಶ್ಚನ್ ಕೇಳ್ಬೇಕು. ಕೇಳಪ್ಪ. ಎಲ್ರು ಹಾ ದೆವ್ವ ಇದೆ, ಭೂತ ಇದೆ ಅಂತ ನನ್ ತಲೆ ತಿಂತಾ ಇದಾರೆ. ನಿಜಾನಾ? ಯಾಕೋ ನಿನ್ಗ ಡೌಟು? ನಾನ್ ಮಾತಾಡ್ಬೇಕಾದ್ರೆ ನೀನ್ ಮಾತಾಡಬಾರ್ದು. ಸರಿ ಆಯ್ತು ಹೇಳಪ್ಪ. ಈ IT ಯುಗದಲ್ಲೂ ದೆವ್ವ ಇದೆ ಅಂದ್ರೆ ನಮ್ಮಪ್ರಾಣ ನಾನ್ ನಂಬಲ್ಲ ಪಾಟಿ. ಲೋಪೆ, ಹಿಂದೆ ಇರೋರಾಗ್ಲಿ ಮುಂದೆ ಬರೋರಾಗ್ಲಿ ಎಲ್ರು ನಂಬೇಕ್ ಕಣಪ್ಪ. ದೆವ್ವ ಇದೆ ಅಂತ ನಂಬೇಕಷ್ಟೇ. ಅಂದ್ರೆ ನೀನು ನಂಬ್ತೀಯ? 100% ಅಪ್ಪೆ. ಇದು ನನ್ ಮಾತಲ್ಲ, ಎಲ್ರು ನಂಬ್ತಾರೆ, ನಾನು ನಂಬ್ತೀನಪ್ಪ. ನಂಬಿಕೆ ಮುಖ್ಯ ಅಷ್ಟೇ. ಅದ್ ಹೆಂಗೆ? ಅಪ್ಪೆ ಅದ್ ಹೆಂಗೆ ಅಂದ್ರೆ, ಯು ಟೇಕ್ ಕ್ರಿಶ್ಚಿಯಾನಿಟಿ. ಇಡೀ ಪ್ರಪಂಚ ಯೇಸು ಕ್ರಿಸ್ತನ್ ನಂಬ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಇವರೆಲ್ಲರೂ ಪ್ರಾರ್ಥನೆ ಮಾಡ್ಬೇಕಾದ್ರೆ ಸೈತಾನಿಂದ ನಮ್ಮನ್ನ ದೂರ ಇಡು ತಂದೆ ಅಂತ ಕೇಳ್ಕೊತಾರೆ. ಹಾಗೆ ಈ ಮುಸ್ಲಿಂ ಬಾಂಧವ್ರು ಅಲ್ಲಾನ ನಮಾಜ್ ಮಾಡ್ತಾರೆ. ಯಾಕೆ ಹೇಳೋ? ಸೈತಾನಿಂದ ನಮ್ಮನ್ನ ರಕ್ಷಿಸಪ್ಪ ಅಂತ. ಅದೇ ತರ ಹಿಂದೂಗಳಲ್ಲೂ ದೆವ್ವ, ಭೂತ, ಪೀಡೆ, ಪಿಸಾಚಿ ಅಂತ ಭಯ ಪೇ. ಅವರು ಅದಕ್ಕೋಸ್ಕರ ಯಜ್ಞ, ಯಾಗ, ಹೋಮ, ಮಾಟ, ಮಂತ್ರ ಅಂತ ಏನೇನೋ ಪೂಜೆಗಳು ಮಾಡಿಸ್ತಾ ಇರ್ತಾರೆ. ಯಾಕೇಳ? ಯಾಕೆ? ಅವರೆಲ್ಲ ದೇವ್ರ ಹತ್ರ ಕೇಳ್ಕೊಳ್ಳೋದು, ಈ ಭೂತ ಪಿಶಾಚಿಗಳಿಂದ ನಮ್ಮನ್ನ ರಕ್ಷಿಸಪ್ಪ ಅಂತ. ಹಾಗಾದ್ರೆ ದೆವ್ವ ಇರೋದು ಕನ್ಫರ್ಮ್ ಅಂತ್ಯಾ? ನೋ ಡೌಟ್. ಕನ್ಫರ್ಮ್. ಅಪ್ಪೇ ನಿನ್ಗೊಂದ್ ಮಾತ್ ಕೇಳಲ್ಲ? ದೇವ್ರಿದಂತಾನೆ. ದೇವ್ರಿದಾನೆ ಅಂದ್ಮೇಲೆ ದೆವ್ವ ಇರ್ಲೇಬೇಕು. ಕನ್ಫರ್ಮ್ ಅಪ್ಪೇ, ಕನ್ಫರ್ಮ್. ಪಾಟಿ, ನಿನ್ಗೊಂದ್ ದೊಡ್ಡ ನಮಸ್ಕಾರ ಕಣ. ನನ್ ಮಗನ್ ಒಡೆದಿದ್ದೆಲ್ಲ ಹಿಡಿದು ಐಶ್ವರ್ಯ, ನನ್ನ ಐಶ್ವರ್ಯ ಎಲ್ಲ ಹಾಳಾಗೋಯ್ತು. ಎಣ್ಣೆ ಹಾಕಿ ಅದೇ ಆ ಕುಡ್ಕ ರೋಡಲ್ಲಿ ಮಲಗಿದ್ನಲ್ಲ, ಅವನ್ ಕನ್ಸಲ್ಲಿ ಬಂದಿದೀಯ ನೀನು, ನನ್ ಕನ್ಸಲ್ಲಿ ಯಾಕೆ ಬಂದಿಲ್ಲ ನೀನು? ಓ, ಇನ್ನೂ ಎಣ್ಣೆ ಜಾಸ್ತಿ ಹಾಕ್ಬೇಕಾ? ಓಕೆ. ಎಲ್ಲ ದುಡ್ಡು ಕೊಡೋದ್ರೆ ಎಣ್ಣೆ ಹೊಡ್ಕೊಂಡು ಮಜಾ ಮಾಡ್ತಿದ್ಯಾ? ಐ ಡೋಂಟ್ ಮನಿ. ದುಡ್ಡೇ ಇಲ್ಲ. ಸರ್ಕಾರಿ ಗಾಡಿಯಲ್ಲಿ ಗಾಡಿನ ಅದನ್ನ ಮಾರ್ಬಿಟ್ಟದ್ರೆ ಎಣ್ಣೆ ಹಾಕ್ತಿರೋದು ನಾನು. ಐಶ್ವರ್ಯ ಕಾಣಿಸ್ತಾಳೆ ಅಂತ. ಅದ್ ಸರಿ, ಮನೆ ಡಾಕ್ಯುಮೆಂಟ್ಸ್ ಅಲ್ಲಿ ಮನೆ ಓನರ್ ಹತ್ರ ಹೋಗು, ನಾನು ಕೊಡ್ಬೇಕಾದ್ರೆ ಬಾಡಿಗೆ ದುಡ್ಡು ಅವನೇ ಕೊಟ್ಬಿಡ್ತಾರೆ, ಸಾಲ ತಿನ್ಬಿಡುತ್ತೆ. ಇನ್ನೇನಾಯ್ತು ನಿನ್ನ ಹತ್ರ? ಆ ಬಟಾಣಿ ಇದೆ ತಿನ್ನೋ, ಬೇರೆ ಏನು ಇಲ್ಲ ನನ್ನ ಹತ್ರ. ಅಣ್ಣ, ಇವ್ನ ಹೆಂಡತಿ ಸೂಪರ್ ಅಣ್ಣ. ಎತ್ತಾಕೊಂಡು ಮಾರ್ಬಿಟ್ರೆ ದುಡ್ಡು ಬರುತ್ತಲ್ಲ ಅಣ್ಣ. ಒಳ್ಳೆ ಐಡಿಯಾ. ಈ ಕಡೆ ಬೇಡ ಕಣ, ಒಳ್ಳೆ ಹೆಂಡತಿ ಕಣ. ಮತ್ತೆ ಹಣ ಕೊಡಯ್ಯ. ಬರ್ರ ಈ ಕಡೆ ನೋಡಯ್ಯ, ಒಂದ್ ಕೆಲ್ಸ ಮಾಡಯ್ಯ, ಒಳಗಡೆ ಹೋಗು, ನನ್ನ ಹೆಂಡತಿ ಇರ್ತಾಳೆ, ಅವಳನ್ನ ಕರ್ಕೊಂಡೋಗಿ ಹಣ ಇಟ್ಬಿಟ್ಟು ನೀನ್ ಸಾಲ ತೀರ್ಸ. ಹಂಗೆ ಮಾಡ್ತೀನಿ. ನೀನ್ ಹೇಳಿದ ಮೇಲೆ ಬಿಡ್ತೀನ. ನಿನ್ಗೇನ ಬುದ್ಧಿ ಗಿದ್ದಿ ಇದೆಯನಯ್ಯ? ಏನಯ್ಯ ಕೊಡ್ಬೇಕಾಗಿರೋ ಸಾಲಕ್ಕೆ ಹೆಂಡತಿನ ಅಡಮಾನ ಇಡ್ತಾ ಇದೀಯಾ? ಹಂಗ ಒಂದ್ ಕೆಲ್ಸ ಮಾಡ ನೋಡು, ನೀನು ಒಳಗಡೆ ಹೋಗಿ ನನ್ನ ಹೆಂಡತಿನ ಕರ್ಕೊಂಡು ಎಲ್ಲಾರು ಹಣ ಇಟ್ಬಿಟ್ಟು ನೀನ್ ಸಾಲ ತೀರ್ಸ್ಕೊ. ಹೋಗು ಹೋಗು, ಬಾರಪ್ಪ, ನಾನು ಹೇಳ್ದ ಕೇಳು, ಬಾರಯ್ಯ, ನಾನು ಹೇಳ್ದ ಕೇಳು. ಆಂಡಾಳ್ನ ಅಡ ಇಡೋಷ್ಟು ಧೈರ್ಯನೇನೋ ನಿಂಗೆ? ಮತ್ಯಾವನಿ
ಬಂದಿದ್ದಾನೆ. ಇವನಿದ್ದಾನೆ, ಕರ್ಕೊಂಡೋಗ ಬೈಲೆ. ಬಿಡು ಬಿಡು. ಬರಲಿ. ಏನಪ್ಪ ನಿಂಗೆ ದುಡ್ಡು ತಾನೇ ಇರ್ಬೇಕು, ಸ್ವಲ್ಪ ಇರು. ಯಾಕಪ್ಪ ತಗೋ. ನೀನ್ ನೋಡು, ನೀನ ತಗೊಂಡೋಗಪ್ಪ, ತಗೊಂಡೋಗು. ಬೇರೆ ಏನಾದ್ರು ಕಳ್ಸು ನಾಳೆ ಬೆಳಗ್ಗೆ. ಐಶ್ವರ್ಯ ವರ್ಕೌಟ್ ಆಯ್ತು. ಯಾರು ಐಶ್ವರ್ಯ? ನೀನೇ. ಒಳ್ಳೆ ಕಥೆ ಐತೆ. ಅಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿಲ್ಲ ನನ್ನ. ನೀನೇ ಐಶ್ವರ್ಯ. ಕಮ್, ನೀನು ಫೈಟ್, ಡ್ಯಾನ್ಸ್. ಓಕೆ? ಡೋಲರೆ ಡೋಲರೆ ಡೋಲರೆ. ಏನಾಯ್ತು ಪಾಟಿ? ಏನಾಯ್ತು? ಏನಿಲ್ಲ, ಬಾರ. ಯಾಕೆ ಎದುರ್ಕೋತಾ ಇದೆಯಾ? ನೋಡಪ್ಪ, ನಿನ್ ಸಮಸ್ಯೆ ಬೇಡ. ನಾನು ಹೆಂಗೋ ಬದುಕೋತೀನಿ, ನಾನು ಹೆಂಗೋ ಬದುಕೋತೀನಿ. ಮಾತು ಕೇಳು. ಪಾಟಿ, ಯಜ್ಞ ಯಜ್ಞ ಎಲ್ಲೋಗ್ಬಿಟ್ಲಿ ಇವಳು? ಯಜ್ಞ 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 ಎದ್ದೇಳು. ಯಜ್ಞ 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 ಹೇಳ್ತಾರಲ್ಲ ಬರೋದು. ಯಜ್ಞ 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 ಥ್ಯಾಂಕ್ ಗಾಡ್. ಬಾರ ನನ್ ರಾಜ. ಆಹಾ, ಕೂತಿರೋದ್ ನೋಡು, ಏನು ಗೊತ್ತಿಲ್ದೇ ಇರೋರ್ ತರ. ಪರವಾಗಿಲ್ವೇ? ಇವ್ನು ಈ ಕೆಲ್ಸ ಎಲ್ಲ ಮಾಡ್ತಾನಾ? ಎಲ್ಲ ಗೊತ್ತು, ನನ್ ಬಗ್ಗೆ ಮಾತ್ರ ಗೊತ್ತಿಲ್ಲ. ಹೇಳು. ಏನಿಲ್ಲ. ಓಕೆ. ಏ ಅಂಜಿ, ನನ್ನ ನೋಡಿದ್ರೆ ನಿನ್ಗೇನ್ ಅನ್ಸುತ್ತೆ? ಏನು ಅನ್ಸಲ್ಲ. ನಿನ್ ಮನ್ಸಿನಲ್ಲಿ ಇಟ್ಕೊಂಡು ಏನು ಗೊತ್ತಿಲ್ದೇ ಇರೋ ಕಳ್ಳನ್ ತರ ಮುಖ ನೋಡು. ಏ ಅಂಜಿ, ಏನು? ನಾನ್ ಅನ್ಕೊಂಡಷ್ಟು ಕೆಟ್ಟವನೇನಲ್ಲ ನೀನು, ಸ್ವಲ್ಪ ಒಳ್ಳೆಯವನೇ. ಅಂದ್ರೆ ಯು ಆರ್ ಅ ಗುಡ್ ಬಾಯ್. ಏನಿಲ್ಲ, ನಾನ್ ತುಂಬಾ ಕೆಟ್ಟವನೇ. ನನಗ್ ಹಾಗ ಅನ್ಸ್ತಾ ಇಲ್ವೇ? ನೀನ್ ತುಂಬಾ ಒಳ್ಳೆವಳು ನೋಡು, ಅದಕ್ಕೆ ನಿನ್ಗೆಲ್ಲ ಒಳ್ಳೆಯವ್ರ ತರ ಕಾಣಿಸ್ತಾರೆ. ನೋಡು, ಇವಾಗ್ಲೂ ಕೂಡ ನಿನ್ನ ಒಳ್ಳೆಯವಳು ಅಂತ ಹೇಳ್ತಿದ್ಯಾ. ಅದೇ ನಿನ್ನಲ್ಲಿರೋ ದೊಡ್ಡ ಗುಣ. ಅದಕ್ಕೆ ನಾನ್ ನಿನ್ ಫ್ಯಾನ್ ಆಗ್ಬಿಟ್ಟೆ. ಗೊತ್ತಿಲ್ದೇನೆ ನಾನ್ ನಿನ್ನ ಪ್ರೀತಿಸ್ತಿದ್ದೀನೇನೋ ಅನ್ನಿಸ್ತಿದೆ. ಐ ಥಿಂಕ್ ಐ ಫೆಲ್ ಇನ್ ಲವ್. ಇವತ್ತೇನ್ ಏಪ್ರಿಲ್ ಫಸ್ಟ್? ನನ್ನ ಫೂಲ್ ಮಾಡಕ್ಕೆ? ರಿಯಲಿ ಐ ಲವ್ ಯು. ಹಲೋ, ಜೋಕ್ ಮಾಡಕ್ ನಾನೇನ ಸಿಕ್ಕಿರೋದು? ಬಿಟ್ರೆ ಸಂಸಾರ ಶುರು ಮಾಡ್ಕೊಂಡಿದ್ದಾಳಲ್ಲಪ್ಪ ಇವಳು.
ಹೋಗೆ ಹೋಗೆ ಏ ಅಜ್ಜಿ, ಏನ್ ಇವನು ಪ್ರೀತಿಸ್ತಾ ಇದೀನಿ ಅಂತ ಹೇಳಿದ್ರೆ ನಂಬ್ತಾ ಇಲ್ವೇ? ಈ ಪ್ರಾಪರ್ಟಿ ಯಾರ್ದು? ಯಾರ್ದು ಯಾಕಾಗ್ಬೇಕು, ನಂದೆ. ನಿಂದು? ನಿಂದು ನಾನ್ ನಂಬೇಕು. ನಂಬೇಕು. ಹಾಗಾದ್ರೆ ಈ ಪ್ರಾಪರ್ಟಿನ ಯಾರ ಹತ್ರ ಕೊಂಡ್ಕೊಂಡೆ ನೀನು? ಆ, 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 ಅದು ಅವನ್ ಯಾರ ಅವನು. ಅಯ್ಯೋ. ಸೊ ಈ ಪ್ರಾಪರ್ಟಿ ನಿಂದಲ್ಲ, ಅದ್ ನಂಗೆ ಚೆನ್ನಾಗ್ ಗೊತ್ತು. ಏನ್ ಏನ್ ಹೇಳ್ತಾ ಇದೀಯ ನೀನು? ಎಸ್, ಈ ಪ್ರಾಪರ್ಟಿ ಶ್ರೀನಿವಾಸ್ ಬಹದ್ದೂರ್ ಅನ್ನೋ ದೊಡ್ಡ ಜಮೀನ್ದಾರ್ದು. ಟೋಟಲ್ 200 ಎಕರೆ ಇದೆ. ಅವ್ರ ಹೆಂಡತಿ ಹೆಸರು ಯಜ್ಞಾದೇವಿ. ಶ್ರೀನಿವಾಸ್ ಬಹದ್ದೂರ್ ಅವ್ರಿಗೆ ಒಬ್ನೇ ಮಗ ರಾಜಾರಾಮ್ ಬಹದ್ದೂರ್. ಅವ್ರ ಹೆಂಡತಿ ಶ್ಯಾಮಲಾದೇವಿ. ಇಬ್ರು ಒಂದ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಅವ್ರಿಗೊಬ್ಳೆ ಮಗಳು ಯಜ್ಞ. ಈ ಪ್ರಾಪರ್ಟಿಗೆಲ್ಲ ಅವಳೇ ಯಜಮಾನಿ. ಏನ್ ಆಶ್ಚರ್ಯ ಆಗ್ತಾ ಇದ್ಯಾ? ಇನ್ನೊಂದ್ ಶಾಕ್ ಕೊಡ್ಲಾ? ಆ ಯಜ್ಞ ಬೇರೆ ಯಾರು ಅಲ್ಲ, ನಾನೇ. ರಿಯಲಿ, ಈ ಪ್ರಾಪರ್ಟಿ ಓನರ್ ನಾನೇ. ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ? ಡಾಕ್ಯುಮೆಂಟ್ಸ್ ನೋಡು. ನಾನು ಈ ಸಿಟಿಗೆ ಬಂದಾಗ್ಲೇ ಗೊತ್ತಾಯ್ತು ನಮ್ ಪ್ರಾಪರ್ಟಿನ ಯಾರೋ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ನಾನು ಈ ರೀತಿ ಇಲ್ಲಿ ಬಂದ್ ಸೆಟ್ಲ್ ಆದೆ. ಬಟ್ ನಿನ್ನ ನೋಡಿದ್ಮೇಲೆ ನನಗ್ ಗೊತ್ತಿಲ್ದೇನೆ ನಿನ್ ಮೇಲೆ ಪ್ರೀತಿ ಉಂಟಾಯ್ತು. ನೀನ್ ರೌಡಿ ಆದ್ರೂ ಪರವಾಗಿಲ್ಲ, ನಿನ್ನೇ ಮದ್ವೆ ಆಗ್ತೀನಿ. ನಿನ್ನ ಆಸೆ ಪ್ರಕಾರ ನನ್ನ ಆಸ್ತಿನೆಲ್ಲ ನಿನ್ ಹೆಸರಿಗೆ ಬರಿತೀನಿ. ಆದ್ರೆ ನಿನ್ ರೌಡಿಸಂ ಬಿಡ್ಬೇಕು. ಏನಂತ್ಯಾ? ಅಯ್ಯೋ, ಓಡ್ ಹೋಗ್ಬಿಟ್ನಾ ಇಡಿಯಟ್. ನಮಸ್ಕಾರ ಅಣ್ಣ. ಏನಂಜಿ, ಕೂತ್ಕೋ. ಏಯ್ ಅಂಜಿ ಕೂತ್ಕೊಳಕ್ ಯಾವ್ದಾದ್ರು ಕುರ್ಚಿ ಹಾಕಿರೋ. ಏನ್ ಬೇಡ ಏನ್ ಬೇಡ, ಪರವಾಗಿಲ್ಲ. ಏನಂಜಿ, ಏನ್ ಸಮಾಚಾರ? ಚೆನ್ನಾಗಿದೆಯಾ ತಾನೇ? ಅಣ್ಣ, ಫಸ್ಟ್ ಟೈಮ್ ನಮ್ಮಿಬ್ರು ಡೀಲಿಂಗ್ ರಿವರ್ಸ್ ಹೊಡೆದಿರೋದು. ನಾವಿಬ್ರು ಯಾಕೋ ರಾಂಗ್ ಸ್ಟೆಪ್ ಇಟ್ಟಿದೀವಿ ಅನ್ಸ್ತಾ ಇದೆ. ಏನ್ ಹೇಳ್ತಿದ್ಯಾ ಅಂಜಿ? ಏನಣ್ಣ ಇದು ಹಿಂಗಾಗೋಯ್ತು? ನೀನ್ ನೋಡಿದ್ರೆ ಅದು ಲಿಟಿಗೇಷನ್, ಅನ್ಆಥರೈಸ್ಡ್, ಓನರ್ಸ್ ಬೇರೆ ಯಾರು ಇಲ್ಲ, ಪ್ರಾಪರ್ಟಿ ನಮ್ದೇ ಆಗ್ಬಿಡುತ್ತೆ ಅಂದೆ. ಅಲ್ಲಿ ನೋಡಿದ್ರೆ ಅವಳು ಯಾವಳ ಬಂದ್ಲು, ಪ್ರಾಪರ್ಟಿ ನಂದು ಅಂತ ಹೇಳಿ ಡಾಕ್ಯುಮೆಂಟ್ಸ್ ಕೈ ಕೊಟ್ಬಿಟ್ಲು. ಚೆಕ್ ಮಾಡ್ತೀನಿ, ಎಲ್ಲ ಪಕ್ಕ. ಹಂಗೆ ತಲೆ ನನ್ನ ಮಗನ್ ಗಿರ್ರ ಅನ್ಬಿಡ್ತು. ಕೈ ಏನ್ ಹೇಳ್ದೆ ಅಂಜಿ? ಆ ಪ್ರಾಪರ್ಟಿಗೆ ಓನರ್ ಇದ್ದಾರಾ? ಆ ಪ್ರಾಪರ್ಟಿಗೆ ಡಾಕ್ಯುಮೆಂಟ್ಸ್ ಬೇರೆ ಇದೆಯಾ? ಅದಂಗಪ್ಪ. ಹೌದಂಜಿ, ಆ ಎಮ್ಮಂಗೆ ಹಿಂದೆ ಮುಂದೆ ಯಾರಾದ್ರೂ ಸ್ಟ್ರಾಂಗ್ ಆಗಿದಾರ? ಅಲ್ಲ, ಆ ಎಮ್ಮಂಗೂ ಆ ಪ್ರಾಪರ್ಟಿಗೂ ಸಂಬಂಧ ಏನಿದೆ? ಆ ಎಮ್ಮನ್ನ ಡೀಲ್ ಮಾಡ್ಬಿಟ್ರೆ ಹೆಂಗೆ? ಆ ಎಮ್ಮಂಗೆ ಬ್ಯಾಕ್ ಗ್ರೌಂಡ್ ಯಾರು? ಸದ್ಯಕ್ಕೆ ಅವಳಗ್ ಬ್ಯಾಕ್ ಗ್ರೌಂಡ್ ನಾನೇ. ಏನ್ ಹೇಳ್ತಿದ್ಯಾ ನೀನು? ಅಣ್ಣ, ಆ ಪ್ರಾಪರ್ಟಿ ಅಂಜಿನ ಬಿಟ್ಟೋಗಕ್ಕೆ ಚಾನ್ಸೇ ಇಲ್ಲ. ಮತ್ ಹೆಂಗೆ? ಆ ಹುಡ್ಗಿ ಒಂಥರ ಲೂಸು. ಅವಳನ್ನ ಮದ್ವೆ ಮಾಡ್ಕೋಬೇಕಂತೆ, ಪ್ರಾಪರ್ಟಿ ನನ್ನ ಹೆಸರು ಬರ್ಕೊಟ್ಬಿಡ್ತಾಳಂತೆ. ಯಾಕೆ ಅಂದ್ರೆ ಲವ್, ನನ್ನ ಲವ್ ಮಾಡ್ತಾಳಂತೆ. ಹೆಂಗಣ? ಹೌದಾ? ನಿನ್ನ ಪ್ರೀತಿಸಿದಾಳ? ಆ ಹುಡುಗಿ ಚೆನ್ನಾಗಿದ್ದಾಳ? ಸಖತ್ ಸಖತ್ತಾಗಿದ್ದಾಳೆ. ಬಿಡ್ಬೇಡ ಬಿಡ್ಬೇಡ, ತಗೊಂಡೋಗು. ಡೀಲ್ ನೀನೇ ಮಾಡ್ಕೋ, ತಗೊಂಡೋಗು. ಡೀಲ್ ನಿನ್ಗಾದ್ರೇನು ನನಗಾದ್ರೇನು ಪೂರ್ತಿ ನೀನೇ ತಗೊಂಡೋಗು. ಅಣ್ಣ, ಆ ಹುಡ್ಗಿ ಒಬ್ಳೇ ಇದ್ದಾಳೆ, ನಾನು ಹೊರಡ್ತೀನಿ. ದುಡ್ಡು ಏನಾದ್ರು ಬೇಕಾದ್ರೆ ತಗೊಂಡೋಗಮ್ಮ. ಏನು ಬೇಡ ಅಣ್ಣ, ಒಳ್ಳೆ ಗುಡ್ ಪಾರ್ಟಿ ಅಲ್ವಾ, ಚೆನ್ನಾಗಿ ದುಡ್ಡು ಇಟ್ಟಿದ್ದಾಳೆ. ಬೇಕಾದ್ರೆ ಕೇಳ್ತೀನಿ, ಹೇಳು ಕೊಡ್ತೀನಿ. ಬರಲಾ? ಎಲ್ಲ ಬಿಟ್ಟಮ್ಮ ನೀನು. ಅಜ್ಜಿ ಅಜ್ಜಿ, ನಮ್ಮ ಅಜ್ಜ ತುಂಬಾ ಧೈರ್ಯವಂತ ಅಂತ ಕೇಳ್ತೆ, ಆದ್ರೆ ಇಷ್ಟೊಂದು ಧೈರ್ಯ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಏಯ್, ಸಮಾಧಾನ ಮಾಡ್ಕೊಳ, ಸಮಾಧಾನ ಮಾಡ್ಕೋ. ಅಜ್ಜಿ, ಈ ಮನೇಲಿ ಏನ್ ಮುಟ್ಟದ್ದು ಭಯ ಆಗುತ್ತಲ್ಲಪ್ಪ. ಕನ್ನಡಿನಾ?
ದೇವ್ರೆ ಅಯ್ಯಪ್ಪ ನೀನೇ ಕಾಪಾಡಪ್ಪ. ಅದೇನೋ ಹೇಳ್ತಾರಲ್ಲ, ಏನೋ ತೆಗಿಯಕ್ ಹೋಗ ಅದೇನೋ ಸಿಗಾಕೋತು ಅಂತ. ಈಗ ನೋಡಿ ಏನ್ ಮಾಡ್ತೀನಿ, ಎಸ್ಕೇಪ್ ಆಗ್ಬಿಡ್ತೀನಿ. ಮೈಲಿದ್ಯಾ? ನಾನು 8ನೇ ಮೈಲಿಗೆ ಹತ್ರ ಇದ್ದೀನಿ. ಏನ 8ನೇ ಮೈಲಿನ? ಹಲೋ ಅಮ್ಮ, ಏನಾಯ್ತು? ಯಾರೊಬ್ರು ಉಳಿಬಾರ್ದು.
ಮಾಯ ನಾನು ನಿನ್ ಜೊತೆಲೇ ಇರ್ತೀನಿ. ನಾನು ನಾನೊಂದು ವಿಷಯ. ನಿಮ್ಗೊಂದು ಗುಡ್ ನ್ಯೂಸ್. ನನ್ ಮದ್ವೆ. ಮದ್ವೆ? ಮಾಯಾ ವಿತ್ ನರಿ. ಮಾಯಾ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ರಾಜು ಬದಲು ನರೇಶ್ ಅಂತ ಪ್ರಿಂಟ್ ಅದು ಆಗ್ಬಿಟ್ಟಿದೆ. ಪ್ರಿಂಟಿಂಗ್ ಮಿಸ್ಟೇಕ್ ಅಲ್ಲ, ಅದು ಕರೆಕ್ಟ್ ಹೆಸರೇ. ಮಾಯಾ ಮಾಯಾ ಈ ಕಾರ್ಡ್ ಎಲ್ಲ ವೇಸ್ಟ್. ತಪ್ಪಾಗಿ ಏನ್ ಮಾಡ್ತಿದ್ಯಾ ನೀನು? ಮಾಯಾ ನಾನಿನ್ನ 9 ವರ್ಷದಿಂದ ಪ್ರೀತಿ ಮಾಡ್ತಿದ್ದೀನಿ ಮಾಯಾ. ನಾನ್ ಪ್ರೀತಿಸೋದ್ ಬೇಡವಾ? ನಿನ್ ಬಗ್ಗೆ ಹತ್ರ ಫೀಲಿಂಗ್ ಇಲ್ಲ ನನ್ಗೆ. ಮಾಯಾ ಪ್ಲೀಸ್ ಮಾಯಾ ನಾವಿಬ್ರು ಎಷ್ಟು ಸಾರಿ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿದೀವಿ, ಅದೆಲ್ಲ ಮರ್ತ್ಬಿಟ್ಟೆ ಮಾಯಾ. ನಿಜ ಹೇಳು ಮಾಯಾ, ಐ ಲವ್ ಯು. ಐ ಡೋಂಟ್ ಲವ್ ಯು ಮ್ಯಾನ್. ಮಾಯಾ ಹಾಗ ಅನ್ಬೇಡ ಮಾಯಾ. ನನ್ ಮಾತು ಕೇಳು ಮಾಯಾ. ನಿನ್ ಕಾಲ್ ಹಿಡ್ಕೊಡಿ ಮಾಯಾ. ನಿನ್ ಕಾಲ್ ಹಿಡ್ಕೊಡಿ ಪ್ಲೀಸ್ ಮಾಯಾ. ಮಾಯಾ ಹನಿಮೂನ್ಗೋಸ್ಕರ ಇಷ್ಟು ದೂರ ಬರ್ಬೇಕಾ? ಆಗಲ್ಲ ನಿಮ್ಗೆ. ಇಷ್ಟು ದೂರ ಬಂದ್ರೂ ಪರವಾಗಿಲ್ಲ. ಪ್ಲೇಸ್ ತುಂಬಾ ಚೆನ್ನಾಗಿದೆ ನೋಡಿ. ಬರ್ತೀನಿರೋ. ಮಾಯಾ ಬಂದ್ಬಿಟ್ಟೆ. ಹೌದು ಮಾಯಾ ನೀನ್ ಎಲ್ಲಿರ್ತೀಯೋ ನಾನಲ್ಲಿ ಇರ್ತೀನಿ ಮಾಯಾ. ಬರ್ಬೇಡ ಅಂತ ಹೇಳಿದ್ದಲ್ಲ, ಹೋಗು. ಮಾಯಾ ನಾನು ಹೋಗ್ಬೇಕಾ? ನೀನು ಬಾ ನನ್ನ ಜೊತೆ. ನೀನು ಬಾ ಮಾಯಾ ನನ್ನ ಜೊತೆ ಬಾ. ಮಾಯಾ ನೀನೆ ನೋಡು ಮಾಯಾ, ನೀನ್ ಯಾವತ್ತೂ ನನ್ನ ನೋಡು. ಬೇಕಾದ್ರೆ ಅವ್ನು ಸಾಯಿಸ್ಬಿಡ್ತೀನಿ. ನೋಡು ಅವ್ನು ಸಾಯಿಸ್ಬಿಡ್ತೀನಿ. ನೀ ಸುಮ್ಮನೆ ಮಾಯಾ, ಸುಮ್ಮನೆ ಸಾಯಿಸ್ಬಿಡ್ತೀನಿ. ನನ್ ಮಾಯನ್ ನೀನು ನಿನ್ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಟ್ಟೆ ಅವನ್ನ ಮಾಯಾ. ಮಾಯಾ 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 ಏನಾಯ್ತು ಮಾಯಾ? ಅವನ್ನ ಸಾಯಿಸ್ಬಿಟ್ಟಿದ್ದೀನಿ. ನೋಡು ಬಾ ಮಾಯಾ. ಮಾಯಾ 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 ಮಲ್ಕೋ. ಜೋ ಲಾಲಿ ಜೋ. ಅಶ್ವಾಗ್ತಿದ್ಯಾ? ಇರು ತಿನ್ನಕ್ಕೆ ಏನಾದ್ರು ತಂದ್ಕೊಡ್ತೀನಿ. ಮಾಯಾ ತಗೋ ಮಾಯಾ. ಚಳಿ ಆಗ್ತಿದ್ಯಾ? ಇರು. ಮಲ್ಕೋ ಮಾಯಾ. ನಾನು ಇಲ್ಲೇ ಇರ್ತೀನಿ. ಐ ಲವ್ ಯು. ಅವನ ಲವ್ ನಮಗೆ ಬಿಡ್ತವು. ಅವ್ನು ವೇಸ್ಟ್ ಮಾಯಾ, ಅವ್ನು ವೇಸ್ಟು. ನಾನು ಅವ್ನು ಸಾಯಿಸ್ತೀನಿ. ಅವನ್ನ ಸಾಯಿಸ್ತೀನಿ. ಬಿಡಲ್ಲ. ಅವ್ನು ಸಾಯಿಸ್ಬಿಟ್ಟೆ. ಬಿಡು, ಬಾಗ್ಲಾಕ್ಬಿಟ್ಟಿದ್ದೀನಿ. ಇನ್ಮೇಲೆ ಯಾರು ಬರೋದಿಲ್ಲ ಮಾಯಾ. ಬಿಡು, ನಾನಿದ್ದೀನಿ ಅಂತ ಹೇಳ್ದಲ್ಲ. ನೀನ್ ನೆಮ್ಮದಿಯಾಗಿ ಮಲ್ಕೋ. ಓಕೆ, ನೆಮ್ಮದಿಯಾಗಿ ಮಲ್ಕೋ. ಮಾಯಾ ನೀನ್ ನೆಮ್ಮದಿಯಾಗಿ ಮಲ್ಕೋ. ಓಕೆ ಮಾಯಾ. ದಿಮಾಗ್ತೀನಿ. ಮಲ್ಕೋ ಮಾಯಾ, ನಿಧಾನ. ನಾನು ನಿನ್ ಜೊತೆಲೇ ಇರ್ತೀನಿ. ನಾನು ಅಂಜಿ, ಪೊಲೀಸ್. ಸರ್, ತ್ರಿವೇಣಿ ಅಲಿಯಾಸ್ ಕಾಟೇರಿ ರಿಪೋರ್ಟಿಂಗ್ ಸರ್. ಗಜೇಂದ್ರ ಅಲಿಯಾಸ್ ಕರಿಯ ರಿಪೋರ್ಟಿಂಗ್ ಸರ್. ಜೋಸೆಫ್ ಅಲಿಯಾಸ್ ಗಂಗರಾಜು ರಿಪೋರ್ಟಿಂಗ್ ಸರ್. ರಿಪೋರ್ಟಿಂಗ್ ಸರ್. Sir, Anjan Kumar SIB, reporting sir. Okay, proceed. Will explain you, sir. ನೀವು ನನಗೆ ಕೊಟ್ಟ ಆಪರೇಷನ್ ಪ್ರಕಾರ ನಮ್ಮ ಡಿಪಾರ್ಟ್ಮೆಂಟ್ ವಾಂಟೆಡ್ ಲಿಸ್ಟ್ ಇದ್ದ ಪ್ರತಿಯೊಬ್ಬ ರೌಡ್, ಗೂಂಡ, ದಾದ, ಡಾನ್ ಒಬ್ಬನ್ನು ಬಿಡದೆ ಎಲ್ಲರನ್ನು ಕ್ಲಿಯರ್ ಮಾಡ್ತಾರೆ.
keep it straight, eye clean, entire set, including Bhadraj. Now let me come to the most important point. ಈ ಯಜ್ಞ ಹೌಸ್ ಅಲ್ಲಿ ರಾಜ್ ಅನ್ನೊಬ್ಬ ವ್ಯಕ್ತಿ ಹಲವಾರು ವರ್ಷಗಳಿಂದ ಮೆಂಟಲಿ ಡಿಸ್ಟರ್ಬ್ ಆಗಿ ವಾಸ ಮಾಡ್ತಾ ಇದ್ದ. ಆಕ್ಚುಲಿ ಈ ರಾಜ್ ಮಾಯಾ ಅನ್ನೋ ಒಂದು ಹುಡುಗಿನ ಮನ್ಸಾರ ತುಂಬಾ ಇಷ್ಟಪಡ್ತಾ ಇದ್ದ. ಅವಳು ಇವನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಕೊನೆಗೆ ಅವಳೇ ಇವನಿಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡ್ಲು. ಇದನ್ನ ತಡಿಲಾರ್ದೆ ರಾಜ್ ಅವಳ ಗಂಡನ್ನ ಪೆಟ್ರೋಲ್ ಹಾಕಿ ಸುಟ್ಬಿಟ್ಟ. ಈ ಪ್ರಾಸೆಸ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಯನು ಸತ್ತೋಗ್ಬಿಟ್ಲು. ಈ ಮಾಯಾ ಸಾವು ಅವನ್ನ ಎಷ್ಟ್ರ ಮಟ್ಟಿಗೆ ಒಂದು ಡಿಸ್ಟರ್ಬ್ಡ್ ಸ್ಟೇಜ್ ತಗೊಂಡೋಯ್ತು ಅಂದ್ರೆ ಅವನ್ ಮೇಲೆ ಅವನ್ಗೆ ಕಂಟ್ರೋಲ್ ತಪ್ಪೋಯ್ತು. ಫ್ರಮ್ ದಟ್ ಡೇ ದಿಸ್ ರಾಜ್ ಹ್ಯಾಸ್ ಟರ್ನ್ಡ್ ಔಟ್ ಟು ಬಿ ದ ಮೋಸ್ಟ್ ಡೇಂಜರಸ್ ಸೈಕೋಪ್ಯಾಥ್. ದ ಸೇಮ್ ಪರ್ಸನ್ ಹಲವಾರು ವರ್ಷಗಳಿಂದ ಆ ಶವ ಜೊತೆ ಜೀವನ ಮಾಡ್ಕೊಂಡ್ ಬಂದ. ಅದು ಅಸ್ಥಿ ಪಂಜರವಾಗಿ ತಿರುಗಿದ್ರು ಅದು ಸ್ಕೆಲಿಟನ್ ಆಗಿದ್ರು ಅವನ್ ದೃಷ್ಟಿಲಿ ಅದು ಅವನ್ ಲವ್ವರ್ ಆಗಿ ಕಾಣಿಸ್ಕೊತಾ ಬಂತು. ಇದರಿಂದ ಅವನೀ ಮನೆನ ಅವಂದೇ ಆದಂತ ಪ್ರೇಮ ಮಂದಿರ ಮಾಡ್ಕೊಂಡು ಇಲ್ಲಿಗೆ ಯಾರೇ ಬಂದ್ರು ಎಲ್ಲಿ ಅವನ್ ಪ್ರೀತಿನ ಡಿಸ್ಟರ್ಬ್ ಮಾಡ್ಬಿಡ್ತಾರೋ ಅಂತ ಪ್ರತಿಯೊಬ್ರು ಕೊಲ್ತಾ ಬಂದ. ಇದನ್ನೇ ಈ ಸುತ್ತಮುತ್ತ ಇರೋ ಹಳ್ಳಿ ಜನಗಳೆಲ್ಲ ಈ ಫಾರ್ಮ್ ಹೌಸ್ ಅಲ್ಲಿ ಅಂದ್ರೆ ಈ ಮನೇಲಿ ದೆವ್ವ ಇದೆ ಅಂತ ಅವರೇ ನಿರ್ಧಾರ ತಗೊಂಡ್ರು. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಇಲ್ಲಿ ನಡೆದಿರೋದು 4 ಮರ್ಡರ್. ಅದನ್ನೇ ಒಂದು ದೊಡ್ಡ ವೀಕ್ನೆಸ್ ಇಟ್ಕೊಂಡು ಸಿಟಿಲಿರೋ ಒಬ್ಬ ಖತರ್ನಾಕ್ ವ್ಯಕ್ತಿ ಬೈ ನೇಮ್ ವರದರಾಜ್ ಅವನ್ ಮಾಡಿದಂತ ಪ್ರತಿಯೊಂದು ಮರ್ಡರ್ನು ಇಲ್ಲ ಹಾಕಿ ಈ ಪ್ರಾಪರ್ಟಿನ ಕಬಳಿಸ್ಕೊಳ್ಳೋಕೋಸ್ಕರ ಮೋಹಿನಿ ಅನ್ನೋ ಒಂದು ಪಾತ್ರನ ಸೃಷ್ಟಿ ಮಾಡ್ದ. ಯಾಕೆ ಇಲ್ಲಿ ನಿಜವಾಗ್ಲೂ ದೆವ್ವ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಅವನ್ ಈ ಪ್ರಾಪರ್ಟಿನ ಕಬ್ಜಾ ಮಾಡ್ಕೊಳ್ಬಹುದು ಅಂತ. ಈ ಎಲ್ಲಾ ವಿಷಯಗಳು ನನಗೆ ಯಾವಾಗ ಗೊತ್ತಾಯ್ತೋ ಅವನ ಕಂಪ್ಲೀಟ್ ಕಣ್ಣು ನನ್ ಮೇಲೆ ಬಿತ್ತು. ಅಂದ್ರೆ ನನ್ನೂ ಕೊಲೆ ಮಾಡಕ್ ಟ್ರೈ ಮಾಡ್ದ, ಬಟ್ he could not succeed in it. Good. Mr. Anjan Kumar, I am proud of you. Thank you, sir. Officers, let's go. ಅಂಜಿ Loser.